ಹಾಯ್ ಫ್ರೆಂಡ್ಸ್, ತಮಗೆಲ್ಲರಿಗೂ ಜ್ಞಾನದರ್ಶನ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಹಾರ್ದಿಕವಾದ ಸುಸ್ವಾಗತ. ಇಂದು ನಾವು PO ಮತ್ತು PDO ಇವುಗಳ ಕಡ್ಡಾಯ ಕನ್ನಡ ಪರೀಕ್ಷೆ ಇರುವುದರಿಂದ ಅದಕ್ಕೆ ಸಂಬಂಧಪಟ್ಟಂತಹ ಕೆಲವೊಂದು 10 ಪ್ರಮುಖ ಪ್ರಶ್ನೋತ್ತರಗಳ ಬಗ್ಗೆ ಚರ್ಚೆ ಮಾಡೋಣ. ಮೊದಲನೇ ಪ್ರಶ್ನೆ, ಪಂಪನು ಕನ್ನಡದ ಕಾಳಿದಾಸನೆಂದು ಹೇಳಿದವರು ತೀನಂ ಶ್ರೀಕಂಠಯ್ಯ. ಪಂಪನ ಪ್ರಮುಖ ಕೃತಿಗಳು ಆದಿಪುರಾಣ ಮತ್ತು ವಿಕ್ರಮಾರ್ಜುನ ವಿಜಯ. ಅಕ್ಷರ, ಈ ಪದದ ಅರ್ಥ ನಾಶವಾಗದ್ದು, ಶಾಶ್ವತವಾದ. ನಾಲ್ಕನೇ ಪ್ರಶ್ನೆ, ಕನ್ನಡದ ಛಂದಸ್ಸನ್ನು ಕುರಿತು ಉಪಲಬ್ಧವಾಗಿರುವ ಮೊದಲ ಕನ್ನಡದ ಗ್ರಂಥ ಛಂದೋಂಬುದಿ. ಕರ್ನಾಟಕ ಕಾದಂಬರಿ, ಈ ಕೃತಿಯನ್ನು ಬರೆದವರು 1ನೇ ನಾಗವರ್ಮ. ವಿಡಂಬನಾ ಕವಿಯೆಂದು ಯಾರನ್ನು ಕರೆಯಲಾಗಿದೆ? ವಿಡಂಬನಾ ಕವಿಯೆಂದು ನಯನಸೇನನನ್ನು ಕರೆಯಲಾಗಿದೆ. ಅಭಿನವ ಪಂಪ ಯಾರು? ಅಭಿನವ ಪಂಪ ನಾಗಚಂದ್ರ. ಕರ್ನಾಟಕ ಪಂಚತಂತ್ರವನ್ನು ರಚಿಸಿದವರು ದುರ್ಗಸಿಂಹ. ರನ್ನನ ಪ್ರಮುಖ ಕೃತಿಗಳು ಮೊದಲನೇದಾಗಿ ಅಜಿತ ಪುರಾಣ, ಸಾಹಸ ಭೀಮ ವಿಜಯ, ಚಕ್ರೇಶ್ವರ ಚರಿತ್ರೆ, ಪರಶುರಾಮ ಚರಿತ್ರೆ. ಈ ಸಾಹಸ ಭೀಮ ವಿಜಯ ಕೃತಿಯನ್ನು ಗದಾಯುದ್ಧ ಎಂದು ಕರೆಯಲಾಗಿದೆ. ಕೊನೆಯದಾಗಿ 10ನೇ ಪ್ರಶ್ನೆ, ನಯನಸೇನ ರಚಿಸಿದ ಕೃತಿ ಧರ್ಮಾಮೃತ. ಓಕೆ ಫ್ರೆಂಡ್ಸ್, ಥ್ಯಾಂಕ್ ಯು.